ನಮಸ್ಕಾರ ಎಲ್ರಿಗೂ. ಓಂ ಶ್ರೀ ಗುರುಭ್ಯೋ ನಮಃ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾವು ಒಂದು ವಿಶಿಷ್ಟ ಸ್ಥಾನಕ್ಕೆ ಬಂದಿದ್ದೀವಿ. ಯಾವ ಸ್ಥಾನ ಅಂದ್ಕೊಳ್ತಿದ್ದೀರಾ? ಇದು ಶ್ರೀ ಕ್ಷೇತ್ರ ಗಾಣಗಾಪುರ. ನಾವು ಇವತ್ತು ಗಾಣಗಾಪುರದಲ್ಲಿ ದತ್ತಾತ್ರೇಯ ದೇವರ ದೇವಸ್ಥಾನದ ದರ್ಶನವನ್ನು ಪಡೆದುಕೊಂಡು ನಾಳೆ ಅಕ್ಕಲ್ಕೋಟ್ಗೆ ಹೋಗಲಿದ್ದೇವೆ. ದೇವರ ದರ್ಶನವನ್ನು ಪಡೆಯೋಣ ಮತ್ತು ಇಲ್ಲಿನ ವಿಶಿಷ್ಟತೆಯನ್ನು ತಿಳಿದುಕೊಳ್ಳೋಣ. ಬನ್ನಿ. ಬೆಂಗಳೂರಿಂದ ಗಾಣಗಾಪುರ ಹೋಗೋಕ್ಕೆ ನಿಮಗೆ ತುಂಬಾನೇ ಟ್ರೈನ್ ಆಪ್ಷನ್ಸ್ ಇದೆ. ಒಂದು ಗಾಣಗಾಪುರ ರೋಡ್ ಸ್ಟಾಪ್ ಇದೆ, ಮತ್ತೊಂದು ಕಲಬುರ್ಗಿ ಸ್ಟಾಪ್ ಇದೆ. ಇಲ್ಲಿ ನೀವು ಕೆಲವೊಂದು ಟ್ರೈನ್ ಆಪ್ಷನ್ಗಳನ್ನ ನೋಡಬಹುದು. ನಾವು ಹೋಗಿದ್ದು ಬಸವ ಎಕ್ಸ್ಪ್ರೆಸ್ ಅಲ್ಲಿ. ಇದು KSR ಬೆಂಗಳೂರಿಂದ ಈವ್ನಿಂಗ್ 4:40ಕ್ಕೆ ಹೊರಡುತ್ತೆ. ಗಾಣಗಾಪುರ ರೋಡ್ ರೀಚ್ ಆಗೋ ಅಷ್ಟರಿಗೆ ನಿಮಗೆ ಬೆಳಗ್ಗೆ 4:20 ಆಗುತ್ತೆ. ಅಲ್ಲಿಂದ ನೀವು ಪ್ಲಾಟ್ಫಾರ್ಮ್ ಅನ್ನ ಚೇಂಜ್ ಮಾಡಿ ಹೋದ್ರೆ ಸಾಕಷ್ಟು ಟಮ್ಟಮ್ಗಳು ನಿಮಗೆ ಗಾಣಗಾಪುರ ಹೋಗಕ್ಕೆ ಸಿಗುತ್ತೆ. ಅಲ್ಲಿಂದ ಅವರು ನಿಮಗೆ ಪರ್ ಪರ್ಸನ್ 60 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅದೇ ರೀತಿ ನಿಮಗೆ ಪ್ರೈವೇಟ್ ಟಮ್ಟಮ್ ಬೇಕು ಅಂದ್ರೆ 700+ ಚಾರ್ಜ್ ಮಾಡ್ತಾರೆ. ಗಾಣಗಾಪುರ ನಿಮಗೆ ಅಲ್ಲಿಂದ 30 ಮಿನಿಟ್ಸ್ ಜರ್ನಿ. ನಾವು ಗಾಣಗಾಪುರದಲ್ಲಿ ಸಾಯಿ ದತ್ತ ಲಾಡ್ಜಲ್ಲಿ ಇಳ್ಕೊಂಡ್ವಿ. ಈ ಲಾಡ್ಜಿಂದ ಟೆಂಪಲ್ಲು 5 to 7 ಮಿನಿಟ್ಸ್ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಇಲ್ಲಿ ನಿಮಗೆ ಸುತ್ತಮುತ್ತಲು ಸಾಕಷ್ಟು ಲಾಡ್ಜ್ಗಳು ಮತ್ತು ಭಕ್ತಿ ನಿವಾಸಗಳು ಸಿಗುತ್ತೆ. ನಿಮ್ ಬಜೆಟ್ ಪ್ರಕಾರ ನೀವು ಸ್ಟೇ ಅನ್ನ ಚೂಸ್ ಮಾಡ್ಕೋಬಹುದು. ಬನ್ನಿ ಲಾಡ್ಜ್ ಹೆಂಗಿದೆ ಅಂತ ನೋಡೋಣ. ಇಲ್ಲಿ ನಾವು 2000 ರೂಪೀಸ್ ಅನ್ನ ಪೇ ಮಾಡಿದೀವಿ. ಒಂದು ರೂಮಲ್ಲಿ ಆರಾಮಾಗಿ 4 ಜನ ಸ್ಟೇ ಮಾಡಬಹುದು. ಈ ರೂಮಲ್ಲಿ ನಿಮಗೆ ದೊಡ್ಡದಾದ ಒಂದು ಬೆಡ್ ಇದೆ. ಅದರ ಜೊತೆಗೆ ಕ್ಲೀನ್ ಮತ್ತೆ ನೀಟ್ ಆಗಿರೋ ಬಾತ್ರೂಮ್ ಜೊತೆ ಒಂದು ಬಾಲ್ಕನಿ ಕೂಡ ಸಿಗುತ್ತೆ. ಬೆಳಗ್ಗೆ ಎದ್ದು ಸ್ನಾನಾದಿಗಳನ್ನ ಮುಗಿಸ್ಕೊಂಡು ನಾವು ಇವಾಗ ದೇವರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಗುರುವಾರ, ಗುರುಗಳ ವಾರ. ನಾವು ಯಾವಾಗಲೂ ಬೆಂಗಳೂರಿಂದ ಬುಧವಾರ ಹೊರಟು ಗುರುವಾರ ದೇವರ ದರ್ಶನಕ್ಕೆ ರೀಚ್ ಆಗೋ ಥರ ಪ್ಲಾನ್ ಮಾಡ್ಕೊಳ್ತೀವಿ. ನೋಡಿ, ಇದು ಗುರುಗಳ ಮುಖ್ಯ ದ್ವಾರ. ಎಷ್ಟು ಅದ್ಭುತವಾಗಿದೆ. ಸುತ್ತಮುತ್ತಲು ನಿಮಗೆ ಬೇಕಾದಷ್ಟು ಚಿಕ್ಕ ಶಾಪ್ಸ್ಗಳು ಸಿಗುತ್ತೆ. ನೀವು ಬೇಕಾಗಿರೋ ನೈವೇದ್ಯಕ್ಕೆ ಬೇಕಾಗಿರೋ ಐಟಮ್ಗಳು, ಪೂಜೆಗೆ ಬೇಕಾಗಿರೋ ಐಟಮ್ಗಳನ್ನು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ಇವಾಗ ನಾವು ದೇವರ ದರ್ಶನಕ್ಕೋಸ್ಕರ ಮುಖ್ಯ ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದೀವಿ. ಈ ಕ್ಯೂ ಇವತ್ತು ನಿಮಗೆ ಖಾಲಿ ಕಾಣಿಸುತ್ತೆ, ಯಾಕಂದ್ರೆ ನಾವು ಅವತ್ತು ಬೆಳಗ್ಗೆನೆ ಬೇಗನೆ ರೀಚ್ ಆದ್ವಿ ಟೆಂಪಲ್ಗೆ. ಶ್ರೀ ಕ್ಷೇತ್ರ ಗಾಣಗಾಪುರ ಕರ್ನಾಟಕದ ಸುಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ. ಶ್ರೀ ಕ್ಷೇತ್ರ ಗಾಣಗಾಪುರವು ಗುಲ್ಬರ್ಗಾದಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಇದು ದತ್ತ ಸಂಪ್ರದಾಯದ ಒಂದು ಪವಿತ್ರ ತೀರ್ಥ ಕ್ಷೇತ್ರ. ಭೀಮಾ ಅಮರಜ ನದಿಗಳ ಸಂಗಮದಲ್ಲಿರುವ ಈ ಊರನ್ನ ಶ್ರೀ ಗುರುಚರಿತ್ರೆ ಎಂಬ ಗ್ರಂಥದಲ್ಲಿ ಗಾಣಗಾಪುರ, ಗಾಣಗಾಭವನ, ಗಂಧರ್ವ ಭವನ, ಗಂಧರ್ವಪುರ ಎಂಬ ಹೆಸರುಗಳಿಂದ ಉಲ್ಲೇಖಿಸಲಾಗಿದೆ. ದತ್ತಾವತಾರಿ ಎಂಬ ಪ್ರಸಿದ್ಧಿ ಹೊಂದಿರುವ ಶ್ರೀ ನರಸಿಂಹ ಸರಸ್ವತಿಯವರು ವಾಡಿ ಎಂಬ ಊರಿನಿಂದ ಇಲ್ಲಿಗೆ ಬಂದು ಸುಮಾರು 23 ವರ್ಷಗಳ ಕಾಲ ನೆಲೆಸಿದ್ರು. ಈ ಮಠದಲ್ಲಿರುವ ಶ್ರೀ ಗುರುಗಳ ಪಾದುಕೆಗಳು ನಿರ್ಗುಣ ಪಾದುಕೆಗಳೆಂದು ಹೆಸರಾಗಿವೆ. ಗರ್ಭಗುಡಿಯಲ್ಲಿರುವ ಪಾದುಕೆಗಳ ದರ್ಶನ ಮಾಡಬೇಕಾದ್ರೆ ಉಡುಪಿಯಲ್ಲಿರುವಂತೆ ಒಂದು ಬೆಳ್ಳಿಯ ಕಿಟಿಕ ಮೂಲಕ ನೋಡಬೇಕು. ಇಲ್ಲಿ ನಿತ್ಯೋಪಾಸನೆ ಬೆಳಗ್ಗೆಯಿಂದ ಪ್ರಾರಂಭವಾಗುತ್ತದೆ. ಪಾದುಕೆಗಳಿಗೆ ಜಲಸ್ಪರ್ಶ ಮಾಡುವುದಿಲ್ಲ. ಕೇಸರಿ ಮತ್ತು ಅಷ್ಟಗಂಧಗಳನ್ನು ಲೇಪಿಸಿ ಪ್ರತಿ ಗುರುವಾರ ಪಲ್ಲಕ್ಕಿ ಸೇವೆಯನ್ನು ನಡೆಸಲಾಗುತ್ತದೆ.
ಇರೋದು ದೇವರ ನೈವೇದ್ಯವನ್ನ ದೇವಸ್ಥಾನದ ಒಳಗಡೆ ತಗೊಂಡು ಹೋಗ್ತಾ ಇದ್ದಾರೆ. ಗಾಣಗಾಪುರದಲ್ಲಿ ಮಾದುಕರಿ ಎಂದರೆ ಭಿಕ್ಷೆ ಅಥವಾ ಭಿಕ್ಷಾಟನೆ ಎಂದರ್ಥ. ಇದು ಗಾಣಗಾಪುರದಲ್ಲಿ ದತ್ತಾತ್ರೇಯ ದೇವರ ಭಕ್ತರು ಮಾಡುವ ಒಂದು ಪದ್ಧತಿ. ದತ್ತಾತ್ರೇಯರು ಮಧ್ಯಾಹ್ನ ಗಾಣಗಾಪುರದಲ್ಲಿ ಭಿಕ್ಷೆ ಸ್ವೀಕರಿಸುತ್ತಾರೆ ಎಂಬ ನಂಬಿಕೆ ಇದೆ. ಭಕ್ತರು ಬೇರೆಯವರು ಮನೆಗೆ ಹೋಗಿ ಭಿಕ್ಷೆ ಬೇಡಿ ಆ ಭಿಕ್ಷೆಯನ್ನು ಪ್ರಸಾದವಾಗಿ ಸ್ವೀಕರಿಸುತ್ತಾರೆ. ಇದು ದತ್ತಾತ್ರೇಯ ದೇವರ ಅನುಗ್ರಹ ಪಡೆಯಲು ಮತ್ತು ಅಹಂಕಾರವನ್ನು ತೊಡೆದು ಹಾಕಲು ಒಂದು ಮಾರ್ಗ. ಆದಿವ್ಯಾಧಿಗಳಿಂದ ಬಳಲು ಅನೇಕ ಜನರು ತಮ್ಮ ದುಃಖ ನಿವಾರಣೆಗಾಗಿ ಇಲ್ಲಿಗೆ ಬಂದು ಸೇವೆ ಮಾಡಿ ಶ್ರೀ ಗುರುಚರಿತ್ರೆಯ ಪಾರಾಯಣ ಮಾಡಿ ಭಿಕ್ಷಾ ಜೀವನವನ್ನು ನಡೆಸುತ್ತಾರೆ. ಇವಾಗ ನಾವಿರೋದು ಭೀಮಾ ಅಮರಜ ಸಂಗಮದಲ್ಲಿ ತೀರ್ಥ ಸ್ನಾನ ಮಾಡಿ ನೀವು ಔದುಂಬರ ವೃಕ್ಷದ ಪ್ರದಕ್ಷಿಣೆ ಹಾಕೋದು ಇಲ್ಲಿನ ವಾಡಿಕೆ. ಈ ಸ್ಥಳವು ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ. ಇಲ್ಲಿ ಶ್ರೀ ನರಸಿಂಹ ಸರಸ್ವತಿಯವರು ತಪಸ್ಸು ಮಾಡಿದ್ದರೆಂದು ಹೇಳಲಾಗುತ್ತದೆ. ಭಕ್ತರು ಇಲ್ಲಿ ಸ್ನಾನ ಮಾಡಿ ಪೂಜೆ ಸಲ್ಲಿಸಿ ಪುನೀತರಾಗುತ್ತಾರೆ. ಬನ್ನಿ ಇವಾಗ ಸಂಗಮ ಕ್ಷೇತ್ರದಲ್ಲಿರುವ ಪವಿತ್ರ ಔದುಂಬರ ವೃಕ್ಷದ ದರ್ಶನವನ್ನ ಪಡೆಯೋಣ. ಭೀಮಾ ಅಮರಜ ಸಂಗಮದಲ್ಲಿರುವ ಈ ಕ್ಷೇತ್ರ ತುಂಬಾ ಪವಿತ್ರವಾಗಿದೆ. ಔದುಂಬರ ವೃಕ್ಷದ ಆಶ್ರಯದಲ್ಲಿ ಅನೇಕ ಭಕ್ತರು ಶ್ರೀ ಗುರುಚರಿತ್ರೆಯ ಪಾರಾಯಣವನ್ನು ಮಾಡುತ್ತಾರೆ. ದತ್ತನಾಮ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಎಂದು ಜಪಿಸುವ ಮೂಲಕ ಈ ವೃಕ್ಷಕ್ಕೆ ಕನಿಷ್ಠ 11, 21, 108 ಪ್ರದಕ್ಷಿಣವನ್ನ ಮಾಡಿ ದೇವರ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ. ಶ್ರೀ ಗುರುವಿನ ಜೀವನ ಕಾರ್ಯ ಇಲ್ಲಿಯೇ ನಡೆದುದರಿಂದ ಈಗ ಸರಿಸುಮಾರು 500 ವರ್ಷಗಳಿಂದ ಇದು ಭಕ್ತರಿಗೆ ಜಾಗೃತ ಸ್ಥಾನವಾಗಿದೆ. ಸಂಗಮದಿಂದ ಊರಿಗೆ ಬರುವ ದಾರಿಯಲ್ಲಿ ಷಟ್ಕುಲ ತೀರ್ಥ, ನರಸಿಂಹ ತೀರ್ಥ, ಭಾಗೀರಥಿ ತೀರ್ಥ, ಪಾಪ ವಿನಾಶಿನಿ ತೀರ್ಥ, ಕೋಟಿ ತೀರ್ಥ, ರುದ್ರಪಾದ ತೀರ್ಥ, ಚಕ್ರ ತೀರ್ಥ ಮತ್ತು ಮನ್ಮಥ ತೀರ್ಥ ಎಂಬ 8 ತೀರ್ಥಗಳಿವೆ. ಇಲ್ಲಿನ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಅನೇಕ ಫಲಗಳು ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆ. ಔದುಂಬರ ವೃಕ್ಷದ ಕೆಳಗೆ ಗಣಪತಿ ಮತ್ತು ನರಸಿಂಹ ಸರಸ್ವತಿಯವರ ವಿಗ್ರಹಗಳಿವೆ. ಸಂಗಮದಲ್ಲಿಯೇ ನಿಮಗೆ ಒಂದು ಗುರುದೇವ ದತ್ತರ ದೇವಸ್ಥಾನವಿದೆ. ಅಲ್ಲಿ ನೀವು ದರ್ಶನ ಮಾಡಿ ಮುಂದೆ ನಿಮ್ಮ ಪಯಣವನ್ನು ಬೆಳೆಸಬಹುದು. ಸಂಗಮದಿಂದ ತೀರ್ಥ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ನೀವು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನಿಮಗೆ ಶೇರಿಂಗ್ ಆಟೋಗಳು ಸಿಗುತ್ತೆ. ಪ್ರತಿಯೊಬ್ಬರಿಗೂ ಅವರು 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ಹೋಗುವ ದಾರಿಯಲ್ಲೇ ನಿಮಗೆ ಭಸ್ಮದ ಗುಡ್ಡೆ ಕೂಡ ಇದೆ. ಹಿಂದೆ ಇಲ್ಲಿ ಯಜ್ಞ ಕಾರ್ಯಗಳು ನೆರವೇರುತ್ತಿದ್ದು ಆ ಯಜ್ಞ ಬೂದಿಯನ್ನು ಒಂದು ಕಡೆ ಹೀಗೆ ಗುಡ್ಡೆ ಮಾಡಲಾಗಿದೆ ಎಂದು ಪ್ರತೀತಿ ಇದೆ. ಭಾವುಕ ಭಕ್ತರು ಸ್ನಾನ ಮಾಡಿದ ನಂತರ ಈ ಭಸ್ಮವನ್ನು ಲೇಪಿಸಿಕೊಳ್ಳುತ್ತಾರೆ. ರಾತ್ರಿ 8 ಗಂಟೆಗೆ ದೇವಸ್ಥಾನದಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಮತ್ತೆ ದರ್ಶನಕ್ಕೆ ಮತ್ತೆ ವಾಪಸ್ಸು ಟೆಂಪಲ್ಗೆ ಬಂದಿದ್ದೀವಿ. ಬೆಳಗ್ಗೆ ಕಂಪೇರ್ ಮಾಡಿದ್ರೆ ಈ ಟೈಮಲ್ಲಿ ನಿಮಗೆ ಕ್ರೌಡ್ ತುಂಬಾನೇ ಕಡಿಮೆ ಇರುತ್ತೆ. ಭಕ್ತರ ಕಾಯುವ ಗಾಣಗಾಪುರ ದತ್ತ ಪಾದುಕೆ ಉತ್ಸವ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಪಾಲಕಿ ಉತ್ಸವ ನಡೆಯುವ ಸಂದರ್ಭದಲ್ಲಿ ಭೂತ ಪ್ರೇತ ಪೀಡಿತರು ಕೂಡ ಇಲ್ಲಿ ಕಾಣಿಸುತ್ತಾರೆ. ನೋಡಲು ತುಸು ಭಯಾನಕವಾಗಿ ಕಾಣುವ ಈ ದೃಶ್ಯವಂತೂ ಸಾಮಾನ್ಯ ಜನರ ಭಕ್ತರ ಎದೆ ಝಲ್ಲೆನಿಸುತ್ತದೆ. ಅದಕ್ಕಾಗಿ ನಿಮಗೆ ಆ ದೃಶ್ಯಗಳನ್ನು ಈ ವಿಡಿಯೋದಲ್ಲಿ ತೋರಿಸಲಿಲ್ಲ.
ಪಲ್ಲಕ್ಕಿಯನ್ನ ಬಾರಿಸುತ್ತಾ ಈ ಪಲ್ಲಕ್ಕಿಯನ್ನ ದೇವಸ್ಥಾನಕ್ಕೆ 3 ಪ್ರದಕ್ಷಿಣೆಯನ್ನ ಹಾಕಿಸ್ತಾರೆ. ಮಹಾರತಿ ಆದ ನಂತರ ದೇವಸ್ಥಾನದಿಂದ ನೀವು ರೂಮಿಗೆ ಹೋಗೋ ಮಧ್ಯದಲ್ಲಿ ನಿಮಗೆ ಮಹಾಪ್ರಸಾದ ಗೃಹ ಸಿಗುತ್ತೆ. ಇಲ್ಲಿ ನಿಮಗೆ ಭಕ್ತಿ ನಿವಾಸಗಳು ಕೂಡ ಇದೆ. ಕಮ್ಮಿ ದುಡ್ಡಲ್ಲಿ ನೀವು ಸ್ಟೇ ಮಾಡಬೇಕು, ದೇವರ ದರ್ಶನವನ್ನು ಪಡಿಬೇಕು ಅಂದರೆ ಇಲ್ಲಿ ಕೂಡ ನೀವು ಉಳ್ಕೊಳ್ಬೋದು. ದತ್ತ ಪಾದುಕೆಯ ದರ್ಶನಕ್ಕಾಗಿಯೇ ದೇಶದ ಮೂಲೆ ಮೂಲೆಗಳಿಂದ ಜನಸಾಗರ ಹರಿದು ಬರುತ್ತೆ. ಎರಡನೇ ದಿನ ನಮ್ಮ ಪಯಣ ಗಾಣಗಾಪುರದಿಂದ ಅಕ್ಕಲ್ಕೋಟ್ಗೆ ಪ್ರಾರಂಭವಾಯಿತು. ಅಕ್ಕಲ್ಕೋಟು ಗಾಣಗಾಪುರದಿಂದ 62 ಕಿಲೋಮೀಟರ್ ದೂರದಲ್ಲಿದೆ. ಇದು ಮಹಾರಾಷ್ಟ್ರದ ಸೊಲ್ಲಾಪುರ ಜಿಲ್ಲೆಯಲ್ಲಿದೆ. ದತ್ತಾತ್ರೇಯರ ಅವತಾರವೆಂದು ನಂಬಲಾದ 19ನೇ ಶತಮಾನದ ಸಂತ ಶ್ರೀ ಸ್ವಾಮಿ ಸಮರ್ಥರ ಪವಿತ್ರ ಸ್ಥಳ ಅಕ್ಕಲ್ಕೋಟ್ ಆಗಿದೆ. ಅಕ್ಕಲ್ಕೋಟದಲ್ಲಿ ಸ್ವಾಮಿ ಸಮರ್ಥರ ದೇವಸ್ಥಾನದೊಂದಿಗೆ ಅವರ ಸಮಾಧಿ ಮಠವೂ ಕೂಡ ಇದೆ. ಈಗ ನಾವು ಹೋಗ್ತಾ ಇರೋದು ಸ್ವಾಮಿಯವರ ಸಮಾಧಿ ಮಠಕ್ಕೆ. ಇದು ಮುಖ್ಯ ದ್ವಾರ. ಬನ್ನಿ ಸ್ವಾಮಿ ಸಮರ್ಥರ ದರ್ಶನವನ್ನ ಪಡೆದು ಪಾವನವಾಗೋಣ. ಮಠದಲ್ಲಿ 11ವರೆಗೆ ಯಾವಾಗಲೂ ಪೂಜಾರ್ತಿಗಳು ನಡೆಯುತ್ತೆ. ಆ ಸಂದರ್ಭದಲ್ಲಿ ನಾವು ರೀಚ್ ಆಗಿರೋದ್ರಿಂದ ನಿಮಗೆ ಇಷ್ಟೊಂದು ಕ್ರೌಡ್ ಕಾಣಿಸ್ತಾ ಇದೆ. चोळप्पा महाराजांचं घर वाढवलं आणि आपल्याला हे गर्दी मार्गामध्ये दिसत आहे. स्वामींची समाधी घ्यायच्या अगोदर त्यांच्या स्वइच्छेने चोळप्पा महाराजांच्या घराला स्वामी समर्थ महाराजांनी हे मठ स्थापना केलं आणि चोळप्पा महाराजांच्या घरामध्ये स्वामी समर्थ महाराज 21 वर्ष वास्तव्य केले. ಚೋಳಪ್ಪ ಸ್ವಾಮೀಜಿಯ ಆಧ್ಯಾತ್ಮ ಶಕ್ತಿಗೆ ನಂಬಿಕೆ ಇಟ್ಟುಕೊಂಡು ತಮ್ಮ ಬದುಕನ್ನೇ ಅವರ ಸೇವೆಗೆ ಸಮರ್ಪಿಸಿದರು. ಇದೇ ಕಾರಣಕ್ಕಾಗಿ ಸ್ವಾಮೀಜಿಯವರು ಚೋಳಪ್ಪರ ಮನೆಯಲ್ಲೇ ಸಮಾಧಿಯನ್ನು ಹೊಂದಿದರು. ಇವಾಗ ನೀವು ನೋಡ್ತಾ ಇರೋದು ಸ್ವಾಮೀಜಿಯವರ ಪಾದುಕೆಗಳು. ಸಮಾಧಿ ಮಠದ ಪಕ್ಕದಲ್ಲೇ ಚೋಳಪ್ಪ ಮಹಾರಾಜರ ಮನೆ ಇದೆ. ಇವಾಗ ನಾವು ಅವ್ರ ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಯಲ್ಲೇ ನಿಮಗೆ ಎದುರುಗಡೆ ಬಾವಿ ಕಾಣಿಸುತ್ತೆ. ಈ ಬಾವಿಯ ನೀರನ್ನು ತೀರ್ಥ ಎಂದು ಸ್ವೀಕರಿಸಲಾಗುತ್ತೆ. ನಾನಾ ವ್ಯಾಧಿಗಳಿಗೆ ಇದು ಔಷಧಿ ಎಂದು ನಂಬಿಕೆ ಇದೆ. ಚೋಳಪ್ಪ ಮಹಾರಾಜರು ಗೃಹಸ್ಥನಾಗಿದ್ದರು. ದಿನದ ಪೂರ ಸಮಯನ್ನ ಸ್ವಾಮೀಜಿಯವರ ಸೇವೆಗೆ ಮುಡುಪಾಗಿಡುತ್ತಿದ್ದರು. ಯಾರು ಭಕ್ತಿಯಿಂದ ನನ್ನನ್ನು ನೆನೆಯುತ್ತಾರೋ ನಾನು ಅವರ ಮನೆಗೆ ಸಹ ಬರುತ್ತೇನೆ ಎಂಬುದನ್ನು ಸ್ವಾಮೀಜಿಯವರು ತಾವೇ ಆಚರಣೆ ಮಾಡಿ ಚೋಳಪ್ಪ ಮಹಾರಾಜರ ಮನೆಯಲ್ಲಿ ಸಮಾಧಿಯನ್ನು ತಗೊಳ್ಳೋದ್ರ ಮೂಲಕ ಇದನ್ನು ತೋರಿಸಿದರು. ಭಕ್ತಿ ಶ್ರದ್ಧೆಯಿಂದ ಸೇವೆಯನ್ನು ಸಲ್ಲಿಸಿ ಚೋಳಪ್ಪ ಮಹಾರಾಜರು ತಮ್ಮ ಮನೆಯನ್ನು ಮಠವಾಗಿ ಪರಿವರ್ತಿಸಿದರು. ಇಂದು ಅಕ್ಕಲ್ಕೋಟದ ಪವಿತ್ರ ಸ್ಥಳವಾಗಿ ಇದು ಪ್ರಖ್ಯಾತಿಗೊಂಡಿದೆ. ಇದು ಚೋಳಪ್ಪ ಮಹಾರಾಜರ ವಂಶಸ್ಥರ ವಾಡ. ಮಠದ ಆವರಣದಲ್ಲಿ ಧ್ಯಾನ ಮಂದಿರ ಮತ್ತು ಪ್ರಸಾದ ವಿತರಣಾ ವ್ಯವಸ್ಥೆಯೂ ಇದೆ. ಈಗ ನಾವು ಮಠದಿಂದ ಸ್ವಾಮಿ ಸಮರ್ಥರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ.
ಸ್ವಾಮಿ ಸಮರ್ಥರ ಮುಖ್ಯ ಮಂದಿರಕ್ಕೆ ಹೋಗೋ ದಾರಿಯಲ್ಲಿ ನಿಮಗೆ ವಿಭಿನ್ನ ಅಂಗಡಿಗಳಿದೆ. ನೀವು ಅಲ್ಲಿ ಪೂಜಾ ಸಾಮಗ್ರಿಗಳು ಮತ್ತು ಸಿಹಿ ತಿನಿಸುಗಳನ್ನು ನೈವೇದ್ಯಕ್ಕೋಸ್ಕರ ಪರ್ಚೇಸ್ ಮಾಡಬಹುದು. ಗುರುದೇವ ದತ್ತರ 3 ಅವತಾರಗಳಿವೆ. ಮೊದಲನೆಯದು ಶ್ರೀಪಾದ ಶ್ರೀ ವಲ್ಲಭ, ಎರಡನೆಯದು ಶ್ರೀ ನರಸಿಂಹ ಸರಸ್ವತಿ ಮತ್ತು ಮೂರನೆಯದು ಶ್ರೀ ಸ್ವಾಮಿ ಸಮರ್ಥ. ಶ್ರೀ ಸ್ವಾಮಿ ಸಮರ್ಥ ಅವರು ದತ್ತಾತ್ರೇಯ ಅವತಾರವೆಂದು ಪರಿಗಣಿಸಲ್ಪಟ್ಟಿರುವ ಭಾರತೀಯ ಸಂತರು. ಅವರು ಮಹಾರಾಷ್ಟ್ರದ ಅಕ್ಕಲಕೋಟೆಯಲ್ಲಿ ಸರಿಸುಮಾರು 22 ವರ್ಷಗಳ ಕಾಲ ನೆಲೆಸಿದರು. ಅವರನ್ನ ಸಾಮಾನ್ಯವಾಗಿ ಅಕ್ಕಲಕೋಟ ಮಹಾರಾಜ ಎಂದು ಕರೆಯುತ್ತಾರೆ. ಅವರ ಭಕ್ತರು ಅವರನ್ನ ದತ್ತಾತ್ರೇಯ ಸ್ವರೂಪವೆಂದು ನಂಬುತ್ತಾರೆ. ಅವರ ಮಂತ್ರ ಓಂ ಅಭಯದತ್ತ ಶ್ರೀ ಸ್ವಾಮಿ ಸಮರ್ಥಾಯ ನಮಃ ಎಂದು ಹೇಳಲಾಗುತ್ತದೆ. ಭಿऊ ನಕೋಸ್ ಮೀ ತುಜಾ ಪಾಟಿಶಿ ಆಹೆ, ಭಯಪಡಬೇಡ, ನಾನು ಯಾವಾಗಲೂ ನಿನ್ನೊಂದಿಗೆ ಇರುತ್ತೇನೆ. ಇದು ಸ್ವಾಮೀಜಿಯವರ ನುಡಿ. ದೇವರ ದರ್ಶನ ಮಾಡಿ ಹಾಗೆ ಮುಂದೆ ನೀವು ಹೋದರೆ ಅಲ್ಲೇ ಪಕ್ಕದಲ್ಲೇ ನಿಮಗೆ ಸ್ವಾಮೀಜಿಯವರು ಉಪಯೋಗಿಸಿರುವ ಶಯನ ಸಾಮಗ್ರಿಗಳು ಮತ್ತು ಪಾದುಕೆಗಳು ನೋಡಲು ಸಿಗುತ್ತದೆ. ನಿಶಂಕ ಹೋಯೇ ರೇ ಮನ, ನಿರ್ಭಯ ಹೋಯೇ ರೇ ಮನ, ಪ್ರಚಂಡ ಸ್ವಾಮಿ ಬಳ ಪಾಟೀಶಿ, ನಿತ್ಯ ಹೇ ರೇ ಮನ, ಅತರ್ಕ್ಯಾವಧೂತ ಹೇ ಸ್ಮರಣಗಾಮಿ, ಅಶಕ್ಯ ಹಿ ಶಕ್ಯ ಕರತೀಲ ಸ್ವಾಮಿ. ಇದು ಸ್ವಾಮೀಜಿಯವರ ತಾರಕ ಮಂತ್ರ. ಇದರ ಅರ್ಥ ಸಂದೇಹವಿಲ್ಲದೆ ಇರು, ನಿರ್ಭಯವಾಗಿರು, ಓ ಮನಸ್ಸೇ ನೆನಪಿಡು, ಸ್ವಾಮಿಯ ಶಕ್ತಿ ಯಾವಾಗಲೂ ನಿನ್ನೊಂದಿಗೆ ಇರುತ್ತದೆ. ಇವಾಗ ನೀವು ನೋಡ್ತಾ ಇರೋದು 40,000 ರುದ್ರಾಕ್ಷಗಳಿಂದ ಮಾಡಿರುವ ಸ್ವಾಮೀಜಿಯವರ ಪ್ರತಿಕೃತಿ. ದೇವರ ದರ್ಶನ ಮಾಡಿ ನೀವು ಹೊರಗಡೆ ಬರಬೇಕಾದ್ರೆ ಅಲ್ಲೂ ಕೂಡ ನಿಮಗೆ ಸಾಕಷ್ಟು ಅಂಗಡಿಗಳಿದೆ. ಸ್ವಾಮೀಜಿಯವರ ಈ ಥರ ಪುಟಾಣಿ ವಿಗ್ರಹಗಳು, ಅಷ್ಟಗಂಧ, ರುದ್ರಾಕ್ಷ ಕೂಡ ಅವೈಲಬಲ್ ಇದೆ. ನೀವು ಏನು ಬೇಕೋ ಅದನ್ನು ನೀವು ಖರೀದಿಸಬಹುದು. ದೇವರ ದರ್ಶನ ಆಯಿತು. ಇವಾಗ ದೇವರ ಪ್ರಸಾದವನ್ನು ಗ್ರಹಿಸಲು ಹೋಗ್ತಾ ಇದ್ದೀವಿ. ಇಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಸಪರೇಟ್ ಲೈನ್ಗಳಿರುತ್ತೆ.
ಗರ್ಭಗೃಹದಲ್ಲಿ ಸ್ವಾಮಿ ಸಮರ್ಥ ಮತ್ತು ದತ್ತಾತ್ರೇಯ ಮೂರ್ತಿಗಳಿವೆ. ಅದರೊಂದಿಗೆ ಪಲ್ಲಕ್ಕಿಯಲ್ಲಿ ವಿರಾಜಮಾನವಾಗಿರುವ ಸ್ವಾಮಿಯ ಪಾದುಕೆಗಳು ಕೂಡ ಇದೆ. ಭೋಜನ ಗೃಹದಿಂದ ನೀವು ಹೊರಗಡೆ ಬಂದ ತಕ್ಷಣ ನಿಮಗೆ ವಿಶಾಲವಾದ 30 ಅಡಿಯ ಸ್ವಾಮೀಜಿಯ ವಿಗ್ರಹ ನೋಡಲು ಸಿಗುತ್ತದೆ. ಸ್ವಾಮಿ ಸಮರ್ಥರು ಯೋಗ ಶಕ್ತಿ ಮತ್ತು ತಪೋಬಲದಿಂದ ಆಲದ ಮರದಡಿಯಿಂದ ಉದ್ಭವವಾದರು. ಆ ಕಥೆಯನ್ನು ಇಲ್ಲಿ ಚಿತ್ರಿಸಲಾಗಿದೆ. ಅದೇ ರೀತಿಯಾಗಿ ನೀವು ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆಯನ್ನು ಕೂಡ ನೋಡಬಹುದು. ಸ್ವಾಮಿ ಸಮರ್ಥರ ಅದ್ಭುತ ದರ್ಶನದಿಂದ ಪುನೀತರಾದ ನಾವು ಇವಾಗ ಸೊಲ್ಲಾಪುರ ಕಡೆಗೆ ತೆರಳ್ತಾ ಇದ್ದೀವಿ. ಅಕ್ಕಲಕೋಟದಿಂದ ಸೊಲ್ಲಾಪುರ 40 ಕಿಲೋಮೀಟರ್ ದೂರದಲ್ಲಿದೆ. ಇವಾಗ ನಾವು ಸೊಲ್ಲಾಪುರದಲ್ಲಿ ಅತ್ಯಂತ ಪ್ರಸಿದ್ಧವಾದ ಸಿದ್ದೇಶ್ವರ ಮಠಕ್ಕೆ ಹೋಗ್ತಾ ಇದ್ದೀವಿ. ಸರೋವರದ ಮಧ್ಯದಲ್ಲಿರುವ ಈ ದೇವಸ್ಥಾನ ತುಂಬಾನೇ ಅದ್ಭುತವಾಗಿದೆ. ಭಕ್ತ ಸಿದ್ದೇಶ್ವರರು 12ನೇ ಶತಮಾನದಲ್ಲಿ ಜನಿಸಿದರು. ಅವರು ಶಿವಭಕ್ತ ವಚನಕಾರರು ಹಾಗೂ ಲಿಂಗಾಯತ ಧರ್ಮದ ಪ್ರಮುಖ ಶರಣರಲ್ಲಿ ಒಬ್ಬರು. ಸಮಾಜ ಸುಧಾರಣೆಗಾಗಿ ತಮ್ಮ ಜೀವನವನ್ನು ಸಮರ್ಪಿಸಿಕೊಂಡವರು. ಅವರು ಸೊಲ್ಲಾಪುರದಲ್ಲಿ ಬಹುಕಾಲ ತಪಸ್ಸು ಮಾಡಿ ಶ್ರದ್ಧಾ ಮತ್ತು ಭಕ್ತಿಯ ಮೂಲಕ ಜನರನ್ನು ಶಾಂತಿಯ ಮಾರ್ಗಕ್ಕೆ ಕರೆದೊಯ್ದರು. ಈ ದೇವಸ್ಥಾನವು ಸೊಲ್ಲಾಪುರದ ಮುಖ್ಯ ಆಕರ್ಷಣೆಯಾಗಿದೆ. ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಇಲ್ಲಿ ಬೃಹತ್ ಜಾತ್ರೆ ನಡೆಯುತ್ತದೆ. ಲಿಂಗಾಯತ ಹಾಗೂ ಶಿವಭಕ್ತರು ಈ ಸ್ಥಳಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುತ್ತಾರೆ. ಈ ಕ್ಷೇತ್ರಕ್ಕೆ ಭೇಟಿ ನೀಡುವುದರಿಂದ ಇಚ್ಛೆಗಳು ಪೂರ್ಣವಾಗುತ್ತದೆ, ಶಿವನ ಕೃಪೆ ಸಿಗುತ್ತದೆ ಮತ್ತು ಜೀವನದಲ್ಲಿ ಶಾಂತಿ ಲಭಿಸುತ್ತದೆ ಎಂಬ ಭಕ್ತರ ನಂಬಿಕೆ ಇದೆ. ನಮ್ಮ ರಿಟರ್ನ್ ಟ್ರೈನು ಸೊಲ್ಲಾಪುರದಿಂದ ಬೆಂಗಳೂರಿಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. स्वामी समर्थ महाराज की जय। जय गुरुदेव दत्त।